ಕಾಣಿಸ್ಕೊಳ್ಳೋದಕ್ಕೆ ಇಂಥ ಕಾರ್ಯಕ್ರಮಗಳು ಬೇಡ, ನನಗೆ ಏನು ಬೇಡ, ನಾನು ಕಾರ್ಯಕ್ರಮ ಇಂಥವು ನನಗೆ ಇಷ್ಟನೇ ಪಡಲ್ಲ, ಏನಾದರೂ ಕೆಲಸ ಇದ್ರೆ ಹೇಳಿ ನಾನು ಅಷ್ಟು ಮಾಡ್ತೀನಿ. ಅದು ಯಾರು ಅದನ್ನು ಬಯಸ್ತಾರೆ? ಮಾಡಿದ ತಕ್ಕನಾಗಿ ಏನಾದರೂ ಒಂದು ನಮಗೊಂದು ಅಟ್ಲೀಸ್ಟ್ ಒಂದು ಬೆನ್ನು ತಟ್ಟಿಲ್ವಲ್ಲ ಅನ್ನೋದೊಂದು ಕೇಳಿದ್ದೀನಿ. ಆದರೆ ಅದು ಬೇಡ, ನನಗೆ ಇಷ್ಟೆಲ್ಲ ಮಾಡ್ಕೊಡ್ತೀನಿ ಅಂತ ನಿಜವಾಗ್ಲೂ ನಾನು ಇದನ್ನು ಕೇಳಿ ತುಂಬ ಭಾವುಕನಾದೆ. ಭಾಳ ಚೆನ್ನಾಗಿದೆ ಇವರ ಒಂದು ಕಾರ್ಯ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹೆಸರನ್ನ ತಂದ್ಕೊಳ್ಳಿ. ಕರ್ನಾಟಕದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುನ್ನತವಾದಂಥ ಹೆಸರನ್ನ ಇವರಿಗೆ ತಂದ್ಕೊಳ್ಳಿ ಅನ್ನೋದು ನಾನು ಬಯಸ್ತೀನಿ. ನಾನು ನನ್ನ ಸ್ನೇಹಿತರು ನೆನ್ನೆ ಸಿಕ್ಕಿದ್ರು, ಕೇರ್ಪಡೆ ಮಾತಾಡ್ತಾ ಇದ್ದಾಗ ನಿನ್ನೆ ನಮ್ಮ ನಮ್ಮ ಎಡಿಯಾಲ ಟ್ರಸ್ಟ್ನಲ್ಲಿ ನನ್ನ ಶಾಲೆಯಲ್ಲಿ ಒಂದು ಶಾಲೆ ಈ ಥರ ಒಬ್ಬರು ಬಂದು ಬಣ್ಣ ಮಾಡ್ಕೊಡ್ತಾ ಇದ್ದಾರೆ, ಬಣ್ಣದ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ. ಮೇಡಮ್ ಒಬ್ಬರು ಯಾರು ಅನೂರ ಗೊತ್ತಾ ಹಿಂಗೆ ಅಂದಾಗ ಹೌದಪ್ಪ, ನಮ್ಮ ಹಳಸ್ತಳ್ಳಿ ಶಾಲೆಗೂ ಕೂಡ ಬಂದು ಮಾಡಿಕೊಟ್ಟಿದ್ದಾರೆ ಅಂತಂದಾಗ ನಮ್ಗೆ ಭಾಳ ಖುಷಿ ಆಯಿತು. ಇದೆಯಲ್ಲಿ ಅದೆಲ್ಲಿ ಯಾವಾಗ ಹೋಗಿದ್ರು, ಯಾವಾಗ ಮಾಡ್ತಾ ಇದ್ದಾರೆ ಇವರು, ಎಲ್ಲೆಲ್ಲಿ ಶಾಲೆಗಳನ್ನ ಇಲ್ಲೇ ನಮ್ಮ ಪ್ರಸಾದ್ ಸರ್ ಹೇಳ್ತಾ ಇದ್ರು, ಇಲ್ಲಿ ಅಕ್ಕಪಕ್ಕದ ಊರಿನವರೆಲ್ಲ ಬಂದು ಇವ್ರು ಮಾತಾಡ್ತಾರೆ. ಇವ್ರಿಗೆ ಅನುಯಾಯಿಗಳು ಫಾಲೋವರ್ಸ್ ಇರೋದು ನೋಡಿ ನಾನೇ ನೋಡಿರಲಿಲ್ಲ, ಈಗ ಯೂಟ್ಯೂಬ್ ಓಪನ್ ಮಾಡೋದು. ಹೌದಾ, ಇಷ್ಟೆಲ್ಲ ಇದೆಯಾ ಇವ್ರದ್ದು ಕಾರ್ಯಗಳು ಅಂತ ನಿಜವಾಗ್ಲೂ ನನಗೆ ಮನಸ್ಸು ತುಂಬಿ ಬರ್ತಾ ಇದೆ. ಇಂಥ ಒಂದು ಕಾರ್ಯ ಮಾಡೋದಕ್ಕೆ ಮೇಡಮ್ ನನಗಂತೂ ತುಂಬ ಹೆಮ್ಮೆ ಆಗ್ತಾ ಇದೆ, ಭಾಳ ಖುಷಿ ಆಗ್ತದೆ. ಇಂಥ ಒಂದು ಸಾಧನೆಗೆ ಇಂಥ ಒಂದು ಕಾರ್ಯಕ್ಕೆ ಇನ್ನಷ್ಟು ಕೈ ಜೋಡಿಸುವಂಥ ಒಳ್ಳೆ ಮನಸ್ಸುಗಳು ಸಿಗಲಿ. ಅದರಲ್ಲೂ ಮಂಟೆಲಿಂಗಾಚಾರ್ಯರು ಭಗೀರಥ ಪ್ರಯತ್ನ ಮಾಡಿ ಇವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಕೇಳಿದ್ರೆ ಭಾಳ ಖುಷಿ ಆಯಿತು. ಅವ್ರ ಶಬಾರ ನಾನು ಬೆಳೆಸಲೇಬೇಕು. ತನ್ನೂರು ತನ್ನ ಶಾಲೆ ಯದ್ಭಾವಂ ತದ್ಭವತಿ ಅಂತ ಒಂದು ಮಾತಿದೆ ಅಲ್ವಾ. ಈಗ ಊರಿನವರು ಕೂಡ ಅಷ್ಟೊಂದು ಶ್ರಮ ವಹಿಸಿ ಅವ್ರು ಬರ್ತಿದ್ದಾಗೆ ಅಷ್ಟೆಲ್ಲ ಕಾರ್ಯಕ್ರಮಗಳಿಗೆ ಆಗಬೇಕಾದಂಥ ಹಣದ ವ್ಯವಸ್ಥೆಯನ್ನು, ಆರ್ಥಿಕ ಮೂಲಗಳನ್ನ ವ್ಯವಸ್ಥೆ ಮಾಡಿಕೊಟ್ಟು ಅವ್ರಿಗೆ ಏನು ಬೇಕು ಸೌಲಭ್ಯಗಳನ್ನು ಕಲ್ಪಿಸಿ ಅಷ್ಟೊಂದು ಪ್ರೋತ್ಸಾಹ ನೀಡುವಂಥ ಗುಣ ಆ ಊರಿನ ಗುಣದಲ್ಲೂ ಇದೆ, ಆ ಮಣ್ಣಲ್ಲಿ ಇದೆ. ಅದು ಬಹಳ ಮುಖ್ಯ. ಅದನ್ನ ಆ ಊರಿನ ಜನ ಆಗಲಿ, ಆ SDMC ಅಧ್ಯಕ್ಷರು, ಅದರಲ್ಲಂತೂ ನಿಮ್ಮ SDMC ಅಧ್ಯಕ್ಷರು ಕೊಡ್ರಪ್ಪ, ಏನೇ ಆಗಲಿ ನಾನು ಇದ್ದೀನಿ ಸರ್, ನಾನು ಮಾಡ್ತೀನಿ ಸರ್ ಅನ್ನೋಂಥ ಒಂದು ದೊಡ್ಡ ಗುಣ ಇದೆ. ಅದು ಬಹಳ ಮುಖ್ಯ. ಯಾವುದೇ ಶಾಲೆಗಳಲ್ಲಿ ಆ ಥರದ ಒಬ್ಬ ಒಂದು SDMC ಅಧ್ಯಕ್ಷರಿದ್ರೆ ಆ ಥರ ಶಾಲೆ 100ಕ್ಕೆ 100% ತನ್ನ ಶಾಲೆ ಅಭಿವೃದ್ಧಿ ಮತ್ತು ಮಕ್ಕಳ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿದ್ರೆ ಖಂಡಿತ ಆಗುತ್ತೆ. ಅಂಥ ಒಂದು ಶಾಲೆಗಳು ನಮ್ಮ ಎಲ್ಲ ಕಡೆಯೂ ಸಿಗಲಿ, ಎಲ್ಲರಿಗೂ ಅಂಥ ಅಧ್ಯಕ್ಷರು ಸಿಗಲಿ, ಎಲ್ಲ ಕಡೆಯೂ ಇದೇ ಥರ ಒಂದು ಕಾರ್ಯಗಳು ನಡೆಸಲಿ ಅಂತ ಹೇಳಿ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಇದುವರೆಗೂ ಮಾತಾಡಿದ್ದೇನೆ. ಇದುವರೆಗೆ ಅನು ಮೇಡಮ್ ಅವರ ಕುರಿತು ಮತ್ತು ಈ ಒಂದು ಕಾರ್ಯಕ್ರಮದ ಕುರಿತು ಮಾತನಾಡಿದಂಥ ನಮ್ಮ ಕ್ಲಸ್ಟರ್ ಅಧಿಕಾರಿಗಳಾದಂಥ ಶ್ರೀಯುತ CRP ಸರ್ ಆದಂಥ ಸರ್ವೇಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕೆಚ್ಚೆದೆಯ ಕನ್ನಡತಿ ಅನು ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಕುರಿತು, ಯಾಕಂದರೆ ಅವರು ಯಾವುದೇ ಇದು ಕೆಲಸವನ್ನು ಬಯಸ್ತೆ ಅಂತ ಇದ್ರು. ಅವರು ಕಾರ್ಯಕ್ರಮನೇ ಬೇಡ, ನಮಗೆ ಕೆಲಸ ಕೊಡಿ ಸಾಕು, ನಾವು ಮಾಡೋಗ್ತೀವಿ ಅಂತ ಹೇಳ್ದಂಥವ್ರು. ಈ ಒಂದು ಕಾರ್ಯಕ್ರಮದ ಕುರಿತು ಒಂದು 4 ಮಾತುಗಳನ್ನು ಆಡಿ ನಮ್ಮ ಮಕ್ಕಳಿಗೂ ಕೂಡ ಸ್ಫೂರ್ತಿದಾಯಕವಾದಂಥ ಒಂದು ಅಂಶಗಳನ್ನು ಬೆಳೆಸಬೇಕು ಅಂತ ಕೇಳ್ಕೊತೀವಿ. ಎಲ್ರಿಗೂ ನಮಸ್ತೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಶರಣಾರ್ಥಿ. ಪ್ರಮುಖವಾಗಿ ನಾನು ಎಲ್ಲರಿಗೂ ಕ್ಷಮೆಯನ್ನು ಯಾಚಿಸ್ತೀನಿ. ಯಾಕಂದರೆ ನಮ್ಮ ಮನಸ್ಥಿತಿ ಪ್ರಕಾರ ನಾವು ನಿಮಗೆ ನೋಯಿಸೋಕ್ಕಾಗಲ್ಲ. ನಾನು ಸುಮಾರು ದಿನಗಳಿಂದ ಸ್ವಲ್ಪ ಅನಾರೋಗ್ಯ ಕಾರಣಾಂತರಗಳಿಂದ ಶಾಲೆ ಕೆಲಸಗಳನ್ನು ಸ್ವಲ್ಪ ಗ್ಯಾಪ್ ಮಾಡಿದ್ದೆ. ಸ್ವಲ್ಪ ದಿನಗಳ ನಂತರ ಮಾಡೋಣ, ರೆಸ್ಟ್ ಮಾಡೋಣ ಅಂತ. ಅದಾದ ನಂತರ ನಮ್ಮ ಹುಡುಗರು ಏನು ಮಾಡಿದರು, ಅಕ್ಕ ರೆಸ್ಟ್ ಮಾಡೋ ಬದಲಿಗೆ ನೀನು ಏನು ಮಾಡ್ತೀಯ, ಸ್ಕೂಲಲ್ಲಿ ರೆಸ್ಟ್ ಮಾಡು, ಯಾವುದೇ ಕಾರಣಕ್ಕೂ ಶಾಲೆ ಕೆಲಸ ನಿಲ್ಲೋದು ಬೇಡ, ನಾವೆಲ್ಲ ಸ್ಕೂಲ್ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ, ನೀನು ಶಾಲೆಯಲ್ಲಿ ಒಂದು ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿರೋ, ಊಟ ಸಿಗುತ್ತೆ, ಊಟ ಮಾಡ್ತಿರೋ, ಫ್ರೂಟ್ಸು ಎಲ್ಲ ತಂದು ಕೊಡ್ತೀವಿ, ಆವಾಗ ನಮ್ಮನ್ನ ಮಾನಿಟರ್ ಮಾಡ್ಕೊಂಡು ಹೋಗಿ ಅಂತಂದ್ಬಿಟ್ಟು ಅವರು ನಮ್ಮನ್ನು ಕರ್ಕೊಂಡು ಬಂದರು. ನನಗೆ ಒಮ್ಮೊಮ್ಮೆ ತುಂಬ ಕಷ್ಟ ಆಗ್ತಿರುತ್ತೆ ಜನಗಳ ಜೊತೆ ಮಾತಾಡೋದಾಗಿರ್ಬೋದು. ಒಮ್ಮೊಮ್ಮೆ ಕೆಲವೊಂದು ಟೆನ್ಷನ್ಸ್ಗಳಿಂದ, ಒತ್ತಡಗಳಿಂದ ನಾನು ಸ್ವಲ್ಪ ಮೈಂಡ್ ಸೆಟ್ಗೆ ಸ್ವಲ್ಪ ಚೇಂಜ್ ಆಗ್ತಿರ್ತೀನಿ. ಒಮ್ಮೆ ತುಂಬ ಚೆನ್ನಾಗಿದ್ಬಿಡ್ತೀನಿ, ಒಮ್ಮೊಮ್ಮೆ ತುಂಬ ಸೋತ್ ಬಿಡ್ತೀನಿ. ಅದು ಯಾಕಂದರೆ ಆಗಿನ ಮೂಮೆಂಟ್ಗೆ ಆ ಥರ ನನಗೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಅದಲ್ಲದೆ ಕಾರ್ಯಕ್ರಮಗಳಿಗೆ ನಾನೆಲ್ಲೂ ಕೂಡ ಜಾಸ್ತಿ ಅಟೆಂಡ್ ಆಗೋದಿಲ್ಲ. ನನಗೆ ಕಾರ್ಯಕ್ರಮಗಳಂದರೆ ಇಷ್ಟ ಆಗೋದಿಲ್ಲ. ಇನ್ನೊಂದೇನೆಂದರೆ, ನಾನು ಪ್ರಮುಖವಾಗಿ ಈ ಊರಲ್ಲಿ ಜನಗಳು ತುಂಬ ಸಹಾಯ ಮಾಡಿದ್ದಾರೆ. ಇದರಲ್ಲಿ ನನ್ನ ಹೆಸರು ಮಾತ್ರ ಬೆಳೀತಿದೆ, ಇದರಲ್ಲಿ ನನ್ನ ಸೇವೆ ಏನೂ ಇಲ್ಲ, ನನ್ನ ಹೆಸರು ಮಾತ್ರ ಬೆಳೀತಿದೆ. ನನಗೆಲ್ಲರೂ ನೀವು ನನ್ನನ್ನು ಬೆಳೆಸ್ತಾ ಇದ್ದೀರಾ,
ಅದು ಬಿಟ್ಟರೆ ನನ್ನ ಸೇವೆ ಏನೂ ಇಲ್ಲ. ಅದು ಯಾವ ಜನ್ಮದ ಪುಣ್ಯನೋ ಏನೋ, ಸುಮ್ಮನೆ ನನಗೆ ಇದೊಂದು ಪ್ರಚಾರ ಆಗಿರ್ಬೋದು, ಈ ಒಂದು ಒಳ್ಳೆತನ ಅದೃಷ್ಟದಿಂದನೋ ಯಾವುದರಿಂದನೋ ನನಗೆ ಬಂದ್ಬಿಟ್ಟಿದೆ. ಈಗ ನೋಡಿ, ಈ ಶಾಲೆಗೆ ಬಂದ್ವಿ, ಸುಣ್ಣ ಬಣ್ಣ ಕೊಲಿಸಿದವರು ನೀವೆಲ್ಲ ಈ ಊರಿನ ಜನತೆ. ಮಂಟಲಿಂಗಾಚಾರ್ಯ ಅವರು ನಮ್ಮನ್ನು 7 ತಿಂಗಳಿಂದ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕರ್ಕೊಂಬರುವಂಥ ಪ್ರಯತ್ನ ಅವ್ರು ಮಾಡಿದರು. ಊರಿನ ಜನ ಎಷ್ಟು 1 ಲಕ್ಷ ಆಗುತ್ತೆ, 2 ಲಕ್ಷ ಆಗುತ್ತೆ, ಪೇಂಟ್ ಎಷ್ಟಾದರೂ ಆಗಲಿಮ್ಮ, ನಮ್ಮ ಊರಿಗೆ ಬಂದಿದೆಯಾ, ಯಾವುದೇ ಕಾರಣಕ್ಕೂ ಶಾಲೆ ಬಿಟ್ಟು ಹೋಗ್ಬೇಡ ಅಂತಂದ್ಬಿಟ್ಟು ಒಂದೇ ದಿನದಲ್ಲೇ ನಮಗೆ ಪೇಂಟ್ ಅರೇಂಜ್ ಮಾಡಿ ನೀವು ತಂದುಕೊಡ್ರಿ. ಅದಾದ ನಂತರ ನನ್ನನ್ನು ಹಿಂಬಾಲಿಸೋರು ಅಕ್ಕಪಕ್ಕದ ಊರಿಂದ ಬಂದರು, ಅವರೆಲ್ಲ ಬಂದ್ಬಿಟ್ಟು ಈ ಶಾಲೆಗೆ ಸೇವೆಯನ್ನು ಸಲ್ಲಿಸಿದರು. ಮತ್ತು ಯುವ ಕವಿಗಳು, ಈ ಊರಿನ ಯುವ ಕವಿಗಳು ಒಂದಿಷ್ಟು ಜನ ಬಂದರು. ಮತ್ತು ಗುರು ಹಿರಿಯರಾಗಿರ್ಬೋದು, ಊರಿನ ಇದು ಶಾಲೆಯ ಸಹ ಶಿಕ್ಷಕರು ಹಾಗೂ ಶಿಕ್ಷಕರ ಸಹಕಾರ ಕೂಡ ಹಾಗೇ ಇತ್ತು. ಮತ್ತು ನಮಗೆ ನಮ್ಮ ಕಲಾವಿದರು ಬರೆದಿರೋ ಕಾರಣದಿಂದ ಪಾರ್ಥ ಅವರು ಬಂದ್ಬಿಟ್ಟು ಅವರು ಕೂಡ ನಮ್ಮ ಸೇವೆಗೆ ಅವರು ಸ್ಪಂದಿಸಿದರು. ಇಲ್ಲಿ ನನ್ನ ಕಾರ್ಯ ಏನೂ ಇಲ್ಲ ಹೇಳ್ಬೇಕಂತಂದರೆ. ಆದ್ದರಿಂದ ನನಗೆ ಇದನ್ನು ತುಂಬ ಜನಗಳಿಗೆ ಹೇಳ್ಕೊಳ್ಳೋದು, ಇದನ್ನು ಮಾಡೋದ್ರಿಂದ ಯಾವುದೇ ಉಪಯೋಗಗಳು ಏನೂ ಇಲ್ಲ. ಅಷ್ಟೇ, ಮಕ್ಕಳೇ, ಈ ಶಾಲೆ ಅಭಿವೃದ್ಧಿ ಆಗೋಕ್ಕೆ ಪ್ರಮುಖ ಕಾರಣ ನಿಮ್ಮೂರಿನ ಗ್ರಾಮಸ್ಥರೇ. ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟು ಈ ಶಾಲೆನ ಅಭಿವೃದ್ಧಿಗೊಳಿಸುವಂಥ ಕಾರ್ಯ ಮಾಡಿದರು. ಯಾರನ್ನಾದರೂ ಮಾಡಿಸ್ಬೋದಲ್ವಾ, ಇಲ್ಲ ಅವ್ರ ಹತ್ರ ದುಡ್ಡಿತ್ತು, ಎಷ್ಟು ಜನ ಬಂದ್ಬಿಟ್ಟು ಕೂಲಿ ಕೆಲಸದ ಹಚ್ಚಿ ಮಾಡಿಸ್ಬೋದು, ಅವ್ರವ್ರೇ ಹೆಸರು ತೊಗೋಬೋದು, ಊರಿನ ಜನಗಳೇ ಹೆಸರು ತೊಗೋಬೋದು. ಎಲ್ಲೋ ಒಂದು ಕುಗ್ರಾಮದಲ್ಲಿರುವಂಥ ಯುವತಿಯನ್ನು ನನ್ನನ್ನೇ ಕರೆಸ್ಬಿಟ್ಟು ಈ ಶಾಲೆನ ಪೇಂಟ್ ಮಾಡಿಸ್ಬೇಕಂತ ಅಂದ್ಬಿಟ್ಟು ನನಗೆ ನೀವು ಹೆಸರು ಕೀರ್ತಿಯನ್ನು ಎಲ್ಲ ನೀವು ಕೊಡ್ತಾಯಿದ್ದೀರ. ಅದೆಲ್ಲದ್ರ ಜೊತೆಗೂ ರಾತ್ರಿ ನಾವು ತಡರಾತ್ರಿಯಿಂದ ಪೇಂಟ್ ಮಾಡುವಾಗ ಊರಿನ ಯುವಕರು ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ನನಗೆ ಧೈರ್ಯ ಸ್ಫೂರ್ತಿಯನ್ನು ಕೊಟ್ರಿ. ನಂದು ಇದರಲ್ಲಿ ಯಾವುದೇ ಒಂದು ಪಾತ್ರವೂ ಕೂಡ ನಂದೇನಿಲ್ಲ, ಹೆಸರು ಬಿಟ್ಟರೆ ನಂದು ಯಾವುದೇ ಪಾತ್ರವೂ ಇಲ್ಲ, ನಂದಿಲ್ಲ ಯಾವುದೇ ಕೆಲಸ ಶ್ರಮ ಆಗಲಿ ಯಾವುದೇ ಇಲ್ಲ. ತದಾದ ನಂತರ ಈ ಶಾಲೆಯಲ್ಲಿ ನಾನು ಯಾವುದಕ್ಕೂ ಸಕ್ರಿಯವಾಗಿ ಭಾಗಿಯಾಗೋಕ್ಕೆ ಆಗ್ತಾ ಇಲ್ಲ. ನಾವು ಪ್ರತಿಯೊಂದು ಶಾಲೆಯಲ್ಲಿ ಹೋದಾಗ ಶಾಲೆಯಲ್ಲಿ ನೆನಪಿನ ಕಾರಣಕ್ಕೆ ಸ್ವೀಕರಿಸಿದ ಮಂಟಲಿಂಗಾಚಾರ್ಯ. ನಾನು ಹೆಚ್ಚೇನು ಮಾತಾಡಂಗಿಲ್ಲ. ಕೆಲವು ಸ್ವಾರ್ಥಿಗಳು ಏನು ಮಾಡ್ತಾರೆ ಅಂತ ನಮ್ಮ ಸ್ವಾರ್ಥಕ್ಕಾಗಿ ಬಣ್ಣ ಬಳ್ಕೊಂಡು ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೆ. ಅದೇ ನಮ್ಮ ಹೀರೋನ್ ರೀತಿ ಸ್ವಾರ್ಥಕ್ಕಾಗಿ ಬಣ್ಣ ಬಳ್ದು ಸ್ವಾರ್ಥಕ್ಕಾಗಿ ಪ್ರಚಾರ ಮಾಡ್ತಿರ್ತಾರೆ. ಅದೇ ನಮ್ಮ ಅನುವಕ್ಕ ಅವರು ಕನ್ನಡ ಶಾಲೆ ಉಳಿಸಕ್ಕ, ಕನ್ನಡ ಶಾಲೆ ಉಳಿಲಿ ಅಂತ ಬಣ್ಣನ ಬಳ್ಕೊಂಡು ಇಲ್ಲಿವರೆಗೂ ಜೀವನ ಮಾಡ್ಕೊಂಡು ಬಂದರೆ ಅವ್ರ ಹೆಸರು ಯಾವಲ್ಲಿದ್ರೂ ಸ್ಥಿರವಾಗಿರ್ತದ. ಅವ್ರು ಹೇಳಿದ್ರು, ಶ್ರೀಮಂತ ಹಣದಲ್ಲಿ ಶ್ರೀಮಂತನಾದರೆ ಬಡವ ಹೃದಯದಲ್ಲೇ ಶ್ರೀಮಂತ ಅಂತ. ಹೃದಯದಲ್ಲಿ ಶ್ರೀಮಂತ ತೋರಿಸೋದು ನಮ್ಮ ಅನುವಕ್ಕ ಅವರು. ಅವರೇನು ಹಣ ಆಸ್ತಿ ನೋಡ್ಕೊಂಡು ನಮಗೆ ಕೈತಿಲ್ಲ, ಏನೋ ಹೃದಯದ ಶ್ರೀಮಂತಿಗೆಯಿಂದ ಇಟ್ಟು ನಮ್ಮ ಈ ಊರಿನ ಗ್ರಾಮಕ್ಕೆ ಬಂದು ನಮ್ಮ ಒಂದು ಒಳ್ಳೆಯ ಹೆಸರು ತಂದುಕೊಟ್ಟು ಒಂದೇ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿ ನಮ್ಮ ಮಂಡಳಿ ಗ್ರಾಮದವರು ಎಷ್ಟೋ ಸಹಕಾರ ಕೊಟ್ಟಲ್ಲ. ಅವ್ರ ಸಹಕಾರದಿಂದ ಈ ಕಾರ್ಯಕ್ರಮ ಉತ್ತಮವಾಗಿ ನಡೀತು ಅಂತ ಹೇಳ್ತಾ ನಾವು ಏನು ಮಾತನ್ನ ಮುಗಿಸ್ತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಈ ಒಂದು ಕಾರ್ಯಕ್ರಮದ ಕುರಿತು ಅವರನ್ನ ಇಲ್ಲಿಗೆ ಕರೆತಂದು ಸಹಕಾರನ ನೀಡಿದ್ದಾರೆ ನಮ್ಮ ಮಾಜಿ SDMC ಸದಸ್ಯರಾದಂಥ ಲೋಕಣ್ಣ ಅವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ನಮ್ಮ ಅನು ಮೇಡಮ್ ಅವರು ಇಡೀ ಕರ್ನಾಟಕಕ್ಕೆ ತಂಗಿ ಇದ್ದಂಗೆ ಅವರು ಸಹೋದರಿ. ಜೋರಾದ ಚಪ್ಪಾಳೆ ಬರಲಿ. ಹರ್ಷ ನಾಯಕ ಅವರ ಪೋಷಕರು ಕೂಡ ಈ ಒಂದು ಇದಕ್ಕೆ ಒಂದು ಕಿರುಕಾಣಿಕೆ ಈಗ ವೆಂಕಟೇಶ್ ಮತ್ತು ಅಲ್ಲಿ ಯಾರಿಗೂ ಹಿಂಗೆ ಆಗಲ್ಲ, ಯಾರು ಬರಬೇಕು ಮೇಡಮ್ ಎಷ್ಟೈತೆ